ಕುರ್ಚಿ ಕದನದ ಮಧ್ಯೆನೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಟೆಂಪಲ್ ರನ್ ಕೂಡ ಮುಂದುವರೆದಿದೆ. ಇವತ್ತು ಅಂದ್ಲೆ ಜಗದೀಶ್ವರಿ ದೇವಿ ದೇವಸ್ಥಾನದಲ್ಲಿ ಸಂಕಲ್ಪ ಪೂಜೆಯನ್ನು ಇಟ್ಕೊಂಡಿದ್ದಾರೆ. ಕಾರ್ಯಸಿದ್ಧಿಗಾಗಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ಅಂಕೋಲದ ಅಂದ್ಲೆ ಜಗದೀಶ್ವರಿ ದೇವಿ ದೇವಸ್ಥಾನದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪೂಜೆ. ಇಷ್ಟಾರ್ಥ ಸಿದ್ಧಿಗಾಗಿ ಪವರ್ಫುಲ್ ದೇವರ ಮೊರೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ಶತ್ರು ಸಂಹಾರ ಪೂಜೆಯನ್ನು ಕೈಗೊಂಡಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ದೇವಸ್ಥಾನದಲ್ಲಿ. ಡಿಕೆಶಿ ಅವರ ಆಪ್ತರು ಹೊರತುಪಡಿಸಿ ಬೇರೆಯವರಿಗೆ ದೇವಸ್ಥಾನಕ್ಕೆ ಇವತ್ತು ನಿರ್ಬಂಧವನ್ನು ಹೇರಲಾಗಿದೆ. ದೃಶ್ಯದಲ್ಲಿ ತಾವೀಗ ಅವರು ಪೂಜೆ ನೆರವೇರಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಅಂದ್ಲೆ ಜಗದೀಶ್ವರಿ ದೇಗುಲ, ಅಂಕೋಲ, ಉತ್ತರ ಕನ್ನಡ. ಸೊ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಸಾಮಾನ್ಯ ಎಲ್ಲೇ ಹೋದರೂ ಕೂಡ ಸುತ್ತಮುತ್ತ ಇರತಕ್ಕಂಥ ಪ್ರಸಿದ್ಧ ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ವಿಶೇಷ ಪೂಜೆಯನ್ನು ಮಾಡಿಸೋದು ಇವೆಲ್ಲ ನೋಡಿದ್ದೀವಿ. ಹಾಸನಾಂಬೆ ದರ್ಶನಕ್ಕೆ ಹೋಗಿದ್ದರು. ಅದಾದ ನಂತರ ಭೂವರಾಹಸ್ವಾಮಿ ದೇವಸ್ಥಾನಕ್ಕೆ ಇತ್ತೀಚೆಗೆ ಹೋಗಿದ್ದರು. ಅಲ್ಲೆಲ್ಲ ವಿಶೇಷ ಪೂಜೆ ಮಾಡಿಸಿದರು. ಇಲ್ಲೂ ಕೂಡ ಅಂದ್ಲೆ ಜಗದೀಶ್ವರಿ ದೇವಸ್ಥಾನ ಶಕ್ತಿಪೀಠಗಳಲ್ಲಿ ಒಂದು. ಆ ಶಕ್ತಿಪೀಠದಲ್ಲಿ ವಿಶೇಷ ಪೂಜೆ ಮಾಡಿ ಶತ್ರು ಸಂಹಾರ ಯಾಗವನ್ನು ನೆರವೇರಿಸಿದ್ದಾರೆ ಅಂತಕ್ಕಂಥದ್ದು. ಆಮೇಲೆ ಈ ಹಿಂದೆ ಎಲ್ಲ ಡಿ.ಕೆ. ಶಿವಕುಮಾರ್ ಸಂಕಷ್ಟದಲ್ಲಿದ್ದಾಗ ಇವರ ತಾಯಿ, ಇವರ ಪತ್ನಿ ಎಲ್ಲರೂ ಕೂಡ ಇದೇ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿದರು. ಅಲ್ಲಿ ಹೇಳಿದಂತೆ ನಡೆದಿತ್ತು, ಅನುಕೂಲ ಆಗಿತ್ತು ಅವ್ರಿಗೆ. ಸೊ ಹಾಗಾಗಿ ಈಗ ಹೇಗಿದ್ದರೂ ಇವತ್ತು ಅಧಿವೇಶನದ ಕೊನೆಯ ದಿನ ಉತ್ತರ ಕನ್ನಡ ಜಿಲ್ಲೆಗೆ ಬಂದಿದ್ದಾರೆ. ಬೆಳಗಾವಿಯಿಂದ ಪಕ್ಕದ ಜಿಲ್ಲೆ ಬಂದು ಅಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಬೇರೆಯವರಿಗೆಲ್ಲ ದೇವಸ್ಥಾನಕ್ಕೆ ಇವತ್ತು ಪ್ರವೇಶ ನಿಷಿದ್ಧ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಆಪ್ತರು. ಅವರಿಗೆ ಮಾತ್ರ ಇವತ್ತು ದೇವಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಲವಾರು ಬೇರೆ ಬೇರೆ ವಿಶೇಷ ಪೂಜೆಗಳನ್ನು ಮಾಡ್ತಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಈಗ ಡಿ.ಕೆ. ಶಿವಕುಮಾರ್ ಅವರು ದೇವಸ್ಥಾನದಲ್ಲಿ ಸಲ್ಲಿಸ್ತಾ ಇರ್ತಕ್ಕಂಥ ವಿಶೇಷ ಪೂಜೆಗಳು ಏನೇನು, ಅದರ ಮಹತ್ವ ಏನು ಅಂತ? ಮೊದಲಾಗಿ ಈಗ ಅಂದ್ಲೆ ದೇವಸ್ಥಾನಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಆಗಮಿಸಿರುವಂತದ್ದು, ದೇವ ದರ್ಶನವನ್ನ ಈಗ ಪಡೆದಿದ್ದಾರೆ. ಮೊದಲಾಗಿ ಮಡಿಯನ್ನ ಉಟ್ಟು ಅವರು ಈಗ ದೇವಸ್ಥಾನದ ಒಳಗೆ ಗರ್ಭಗುಡಿಯ ಪ್ರವೇಶವನ್ನ ಮಾಡಿದ್ದಾರೆ. ಗರ್ಭಗುಡಿಯಲ್ಲಿ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅನ್ನ ಹೊರತುಪಡಿಸಿದ್ರೆ ಯಾರು ಕೂಡ ಅಲ್ಲಿ ಇರುವಂತ ಅರ್ಚಕರು ಮಾತ್ರ ಅವರ ಜೊತೆಗೆ ಇರ್ತಾರೆ. ಅರ್ಚಕರು ಹೊರತುಪಡಿಸಿ ಬೇರೆ ಯಾರನ್ನೂ ಕೂಡ ಅಲ್ಲಿ ಅವರ ಆಪ್ತರನ್ನು ಕೂಡ ಒಳಗಡೆ ಬಿಟ್ಕೊಂಡಿಲ್ಲ. ಇನ್ನು ಈ ದೇವಸ್ಥಾನದಲ್ಲಿ ವಿಶೇಷವಾಗಿರುವಂತದ್ದು ಅಂತಂದ್ರೆ ಒಂದು ಪ್ರಸಾದದಲ್ಲಿ ಪ್ರಶ್ನೆಗೆ ಉತ್ತರವನ್ನ ನೀಡುವಂತದ್ದು. ಮೊದಲನೇದಾಗಿ ಒಂದು ದೇವಿಗೆ ವಿಶೇಷ ಹೂವಿನ ಅಲಂಕಾರವನ್ನ ಮಾಡಿ ನಂತರದಲ್ಲಿ ಹಿಂಗಾರವನ್ನ ಶಿರದ ಮೇಲೆ, ದೇವಿಯ ಶಿರದ ಮೇಲೆ ಇಟ್ಬಿಟ್ಟು ಒಂದಷ್ಟು ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆ ಕೇಳಿದಾಗ ಅದು ಉತ್ತರ ರೂಪದಲ್ಲಿ, ಅಂದ್ರೆ ಯಾವುದೇ ಕೆಲಸಗಳು ಆಗೋದಾದ್ರೆ ಒಂದು ಬಲಭಾಗಕ್ಕೆ ಅಥವಾ ಒಂದು ದಿಕ್ಕಿಗೆ ಬೀಳುವಂತದ್ದು. ಸೊ ಈ ಸಂದರ್ಭದಲ್ಲಿ ಅದು ಬಲಭಾಗಕ್ಕೆ ಬಿತ್ತು ಅಂದ್ರೆ ಆ ಕೆಲಸ ಆಗ್ತದೆ ಅನ್ನುವಂಥದ್ದು. ಇನ್ನು ಇದು ಪ್ರಶ್ನೆ ಫಲವೂ ಕೂಡ ಇರ್ತದೆ. ಪ್ರಶ್ನೆ ಅಂತಂದ್ರೆ ದೇವಿಗೆ ಏನು ವ್ಯಕ್ತಿಗಳೇನಿರ್ತಾರೆ ಅವರು ಮೊದಲು ಪ್ರಶ್ನೆಯನ್ನ ಕೇಳ್ತಾರೆ, ತನಗೆ ಈ ತರ ಕೆಲಸಗಳಾಗ್ಬೇಕು ಅಂತಂದಾಗ ಅರ್ಚಕರು ಆ ಮೂಲಕ ಉತ್ತರವನ್ನ ಕೊಡುವಂತದ್ದು ಎರಡನೇದು. ಈ ರೀತಿಯ ಸಂಪ್ರದಾಯ ಇರುವಂತದ್ದು. ಇನ್ನು ಹೂವಿನ ಅಲಂಕಾರವನ್ನು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಅಕ್ಷತೆಗಳನ್ನು ಕೂಡ ಇಟ್ಟು ಅದರಲ್ಲಿಯೂ ಕೂಡ ಪ್ರಸಾದವನ್ನು ಕೇಳುವಂತ ಒಂದು ಸಂಪ್ರದಾಯ ಇರುವಂತದ್ದು. ಇದು ಈ ದೇವಸ್ಥಾನದಲ್ಲಿ ಇವೆಲ್ಲ ಸಂಪ್ರದಾಯಗಳು ನಡೀತದೆ. ಮೊದಲಾಗಿ ಇವರು ಪ್ರಶ್ನೆ ಮೂಲಕ ಕೆಲವೊಂದಷ್ಟು ಉತ್ತರವನ್ನ ಪಡ್ಕೊಳ್ಳೋದಕ್ಕೆ ಈಗ ದೇವ ಮುಂದೆ ಕೂತಿರುವಂತದ್ದು. ಮೊದಲನೇದಾಗಿ ಒಂದು ಜಪ ಪೂಜಾ ಕಾರ್ಯಗಳು ಇರ್ತದೆ. ಆ ಪೂಜಾ ಕಾರ್ಯಗಳು ಮುಗಿದ ನಂತರವೇ ಈ ಕಾರ್ಯಗಳು ನಡೆಯುವಂತದ್ದು. ಥ್ಯಾಂಕ್ ಯು ನವೀನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.